ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಸಾಯಿ ಸುರಭಿ ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಯುವತಿ. ಆ ಯುವತಿಯ ಸಾವಿನ ಹಿಂದೆ ಭಯಾನಕ ಸ್ಟೋರಿ ಇದೆ. ಆ ಯುವತಿಯ ಜೊತೆಗೆ ಇದ್ದಂತಹ ವ್ಯಕ್ತಿ ಕೇರಳದ ಕೋಯಿಕೋಡ್ನ ಸಂಜಿತ್ ಅಲಿ. ಆತ ಲವ್ ಜಿಹಾದ್ ಮಾಡಿ ತನ್ನ ಮಗಳನ್ನ ಕೊಂದಿದ್ದಾನೆ ಅಂತ ತಾಯಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಆತನ ಇತಿಹಾಸ ನೋಡಿದರೆ ಆತನಿಗೆ ಈ ಹುಡುಗಿ ಹೇಗೆ ಪ್ರೀತಿಯ ಒಂದು ಬಲೆಯಲ್ಲಿ ಬಿದ್ಲು ಅಂತ ಎಲ್ಲರೂ ಕೂಡ ಹುಬ್ಬೇರಿಸ್ತಾ ಇದ್ದಾರೆ. ಯಾಕಂದ್ರೆ ಅವನ ಇತಿಹಾಸ ಆಗಿದೆ. ಆತ ಸುರಭಿಯನ್ನ ಕೊಲೆ ಮಾಡಿದ್ದಾನ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಯಾಕೆ ಅಂತಂದ್ರೆ ಸುರಭಿ ನಂದಿ ಹೋಮ್ ಸ್ಟೇನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಈತ ನಿದ್ದೆ ಮಾತ್ರೆ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಅನ್ನೋ ರೀತಿಯಲ್ಲಿ ನಾಟಕ ಆಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮೊದಲಿಗೆ ಸುರಭಿ ಅಲ್ಲ ಟಾರ್ಗೆಟ್, ಸುರಭಿ ತಾಯಿ ಅನ್ನೋದು ಈಗ ಈ ಕೇಸ್ಗೆ ಸಿಗ್ತಾ ಇರುವಂತಹ ಮೇಜರ್ ಟ್ವಿಸ್ಟ್. ಹೌದು, ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಸಾವನ್ನಪ್ಪಿದ ಸುರಭಿ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹೋಮ್ ಸ್ಟೇ ಸುರಭಿ ಸಾವಿನ ಕರಾಳ ಸತ್ಯ ಏನು? ಸುಂದರಿ ಸಾಯಿ ಸುರಭಿ ಹತ್ಯೆ ಹಿಂದಿತ್ತು ಸಂಜಿತ್ನ ಒಂದು ಸಂಚು. ಏನದು ಸಂಚು? ಬನ್ನಿ ನೋಡೋಣ. ಎಷ್ಟು ಹೋಮ್ ಸ್ಟೇನಲ್ಲಿ ಸುರಭಿ ಸಾವಿನ ಸುತ್ತ ಈಗ ಬಹಳಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಹೋಮ್ ಸ್ಟೇನಲ್ಲಿ ಸುರಭಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು ಮತ್ತು ಆ ಸುರಭಿಯ ಪ್ರಿಯಕರ ಸಂಚಿತ್ ಅಲಿ ಅಂತ ಏನು ಹೇಳಲಾಗ್ತಾ ಇದೆ, ಕೇರಳದ ಕ್ಯಾಬ್ ಡ್ರೈವರ್. ಆತ ಕೇರಳದ ಕೋಯಿಕೋಡ್ನವನು. ಆತನು ಕೂಡ ನಿದ್ದೆ ಮಾತ್ರೆಗಳನ್ನು ಸೇವಿಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ಅಲ್ಲಿ ಹೋಮ್ ಸ್ಟೇನ ಸಿಬ್ಬಂದಿ ಬಾಗಿಲು ಬಡಿದ್ರು ಕೂಡ ತೆಗೀದೇ ಇರೋದಕ್ಕೆ ಬಾಗಿಲು ಒಡೆದು ನೋಡಿದಾಗ ಆಕೆ ನೇಣು ಬಿಗದ ಸ್ಥಿತಿಯಲ್ಲಿ ಮತ್ತು ಈತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಿಕ್ಕಿದ್ದ. ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು ಒಂದೊಂದೇ ವಿಷಯವನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಅದರಲ್ಲಿ ತುಂಬಾನೇ ಅತ್ಯಂತ ಎಲ್ಲರಿಗೂ ಆಶ್ಚರ್ಯ ಆಗುವಂತಹ ವಿಚಾರ ಏನು ಅಂತಂದರೆ, ಸುಂದರಿ ಸಾಯಿ ಸುರಭಿ ಹತ್ಯೆಯ ಹಿಂದೆ ಸಂಚಿತ್ನ ಸಂಚು ಬೇರೆ ಇತ್ತು. ಯಾಕೆ ಅಂತಂದ್ರೆ, ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಓದ್ತಾ ಇದ್ಲು ಈ ಸುರಭಿ. ಆ ಒಂದು ಕಾಲೇಜಿನಲ್ಲಿ ಓದ್ತಾ ಇರುವಾಗಲೇ ಈ ಅಲಿಯ ಪರಿಚಯ ಆಗುತ್ತೆ. ಆಗ ಈತನ ಸಹವಾಸ ಬೇಡ ಅಂತ ತಾಯಿ ದಯಾನಂದ್ ಸಾಗರ್ ಕಾಲೇಜಿಂದ ಬೇರೆ ಕಾಲೇಜ್ಗೆ ಆಕೆಯನ್ನ ಹಾಕಲಾಗುತ್ತೆ. ಆದ್ರೆ ಆತ ಆಕೆಯನ್ನ ಬಿಡ್ತಾ ಇರಲಿಲ್ಲ. ನೀನು ನನ್ನವಳು, ನನ್ನ ಜೊತೆನೇ ಇರಬೇಕು ಅಂತ ಆಕೆಗೆ ಕಾಟ ಕೊಡ್ತಾ ಇದ್ದ. ಸುರಭಿ ಕೊನೆ ತನಕ ನನ್ನ ಜೊತೆನೇ ಇರಬೇಕು ಅಂದ್ಕೊಂಡಿದ್ದ ಸಂಜಿತ್ ಜೊತೆಗೇ ಇರುವಂತೆ ಸುರಭಿಯನ್ನ ಪದೇ ಪದೇ ಪೀಡಿಸ್ತಾ ಇದ್ದ. ಆದ್ರೆ ನನಗೆ ತಂದೆ ಇಲ್ಲ, ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ, ಹೀಗಾಗಿ ನನ್ನ ತಾಯಿಯನ್ನ ಬಿಟ್ಟು ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಮತ್ತು ನನ್ನ ತಾಯಿನೇ ನನಗೆ ಎಲ್ಲ ಅಂತ ಸುರಭಿ ಪದೇ ಪದೇ ಹೇಳ್ತಿದ್ಲು. ಹೀಗಾಗಿ ಸುರಭಿ ನನ್ನ ಜೊತೆ ಇರಬೇಕು ಅಂದ್ರೆ ಆಕೆ ತಾಯಿಯನ್ನೇ ಮುಗಿಸ್ಬೇಕು ಅಂತ ಈ ಸಂಚಿತ್ ಅಲ್ಲಿ ಪ್ಲಾನ್ ಮಾಡಿದ್ನಂತೆ. ತಾಯಿನ ಮುಗಿಸ್ತೀನಿ ಅಂತ ನೇರವಾಗಿ ಸುರಭಿಗೆ ಹೇಳಿದ್ದನಂತೆ. ನಾವಿಬ್ರು ಒಟ್ಟಿಗೆ ಇರೋಣ, ನಿನ್ ತಾಯಿನ ನಾನೇ ಸಾಯಿಸ್ಬಿಡ್ತೀನಿ, ಆಗ ನಾವಿಬ್ರು ಯಾವುದೇ ತಂಟೆ ತಕರಾರು ಅಡ್ಡಿ ಆತಂಕ ಇಲ್ಲದೆ ಆರಾಮಾಗಿ ಇರಬಹುದು ಅಂತ ಸಂಜಿತ್ ಅಲಿ ಹೇಳಿದ್ನಂತೆ. ಆದ್ರೆ ಯಾವಾಗ ತಾಯಿನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಸುರಭಿ ಕೆನಲಿ ಕೆಂಡವಾಗ್ತಾಳೆ. ನನ್ನ ತಾಯಿಗೆ ಹಾಗೆ ಹೇಳ್ಬೇಡ, ಯಾಕೆ ಹಾಗೆ ಹೇಳ್ತೀಯಾ, ನನ್ಗಿರೋದು ನನ್ನ ತಾಯಿ ಒಬ್ರೆ, ನನ್ನ ತಾಯಿನೇ ಸಾಯಿಸ್ತೀನಿ ಅಂತ ಹೇಳ್ತೀಯ ಅಂತ ಸಂಜಿತ್ಗೆ ಹಲ್ಲೆ ಮಾಡಿದ್ದಳು ಸುರಭಿ.
ಹೋಮ್ ಸ್ಟೇನಲ್ಲಿ ಅದೇನು ನಡೀತೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಆಕೆ ನೇಣು ಬಿಗದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ತಾಯಿ ಈಗ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ. ಈತನ ಜೊತೆ ಸಹವಾಸ ಬೇಡ ಅಂತ ನನ್ನ ಮಗಳನ್ನ ನಾನು ಬೇರೆ ಕಾಲೇಜ್ಗೆ ಹಾಕಿದ್ರು ಆತ ಬಿಡ್ತಾ ಇರಲಿಲ್ಲ. ಆಕೆಯನ್ನು ಬಿಟ್ಟು ಬಿಡದಂಗೆ ಕಾಡ್ತಾ ಇದ್ದ. ಆಕೆ ಎಷ್ಟು ಸಲ ಆತನಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆತ ಬಿಡ್ತಾ ಇರಲಿಲ್ಲ. ಆಕೆಯನ್ನು ಹೇಗಾದರೂ ಮಾಡಿ ಕರ್ಸ್ಕೊಳ್ತಾ ಇದ್ದ ಮತ್ತು ತನ್ನ ಒಂದು ಪ್ರೀತಿಯ ನಾಟಕದಿಂದ ಆಕೆಯನ್ನು ಮೋಸ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಯಾವ ಲೆವೆಲ್ಗೆ ಅಂದರೆ ವೀಕ್ಷಕರೇ, ಸುರಭಿ ಕೊಲೆ ಮಾಡಿರೋ ಆರೋಪಿ ಸಂಚಿತ್ ಅಲಿ ಅಂತಿಂಥವನಲ್ಲ. ಹೋಮ್ ಸ್ಟೇನಲ್ಲಿ ಸುರಭಿಯನ್ನ ಕೊಂದಂತಹ ಈತನ ಚರಿತ್ರೆನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕೆ ನಮ್ಮ ಹೆಣ್ಮಕ್ಳು ಇಂಥವ್ರನ್ನ ಅವರ ಪೂರ್ವಾಪರ ನೋಡದೆ ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ಚಟಗಳೇನು, ಅವ್ರ ಹಿನ್ನೆಲೆ ಏನು ಯಾವುದನ್ನೂ ಕೂಡ ನೋಡಲ್ಲ. ಪ್ರೀತಿಯ ಬಲೆಗೆ ಬಿದ್ದು ಬಿಡ್ತಾರೆ, ಆಮೇಲೆ ಈ ಥರ ಹೆಣ ಆಗ್ತಾರೆ. ಪ್ರೀತಿ ಭಾಳಷ್ಟು ವಿಚಾರಗಳಿಗೆ ಕುರುಡನ್ನಾಗಿ ಮಾಡಿಬಿಡುತ್ತಂತೆ. ಹಾಗಾಗಿ ಭಾಳಷ್ಟು ಹೆಣ್ಮಕ್ಳು ಪ್ರೀತಿಗೆ ಬಿದ್ದು ಕುರುಡರಾಗ್ಬಿಡ್ತಾರೆ. ಅವ್ರ ಕಣ್ಣಿಗೆ ಏನು ಕಾಣಲ್ಲ, ಪ್ರೀತಿ ಒಂದೇ ಕಾಣೋದು. ಆದರೆ ಪ್ರೀತಿಯ ನಾಟಕ ಆಡ್ತಾ ಇರುವಂತಹ ಆ ಪ್ರಿಯಕರನ ಹಿಂದಿನ ಇತಿಹಾಸವನ್ನು ಅವರು ಕೆತ್ಕಕ್ಕೆ ಹೋಗಲ್ಲ. ಅವನ ಹಿನ್ನೆಲೆ ಏನು, ಅವನ ಮನೆ, ಅವನ ಫ್ಯಾಮಿಲಿ, ಅವನು ಎಂಥವನು, ಅವನ ಗುಣಗಳೇನು, ಅವಗುಣಗಳೇನು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಪ್ರೀತಿಯ ಉನ್ಮಾದದಲ್ಲಿ ಹಿಂಗೆ ತೇಲಾಡ್ಬಿಡ್ತಾರೆ ಅಂತಂದರೆ ಪ್ರೀತಿನೇ ಅಲ್ಲ, ಪ್ರೀತಿ ಬಿಟ್ಟರೆ ಏನೂ ಇಲ್ಲ ಅಂತ ಯಾವುದೋ ಒಂದು ಭ್ರಮಾಲೋಕದಲ್ಲಿ ಇರ್ತಾರೆ. ಸತ್ಯ ಅರಿವಾಗೋಷ್ಟರಲ್ಲಿ ಅವರೇ ಹೆಣ ಆಗೋಗಿರ್ತಾರೆ. ಈಗ ಸುರಭಿ ಕಥೆನೂ ಹಾಗೆ ಆಗಿರೋದು. ಇವತ್ತು ಏನು ನಂದಿ ಹಿಲ್ಸ್ನಲ್ಲಿ ಹೋಮ್ ಸ್ಟೇನಲ್ಲಿ ಸುರಭಿನ ಕೊಂದಿರುವಂಥ ಸಂಜಿತ್ ಅಲ್ಲಿ ಚರಿತ್ರೆ ಎಂಥದ್ದು? ಕೇರಳದಿಂದ ಬೆಂಗಳೂರಿಗೆ ಬರೋ ಮುನ್ನಾನೇ ಆತ ಒಬ್ಬ ಡ್ರಗ್ ಅಡಿಕ್ಟ್ ಆಗಿದ್ದ.